ಪ್ರಾತಸ್ಮರಣೀಯರು, ಸದಾ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸಿದ್ಧರತ್ನರು, ಶಿವಯೋಗಿಗಳಾದ ಸದ್ಗುರು ಮಧುಗೊಂಡೇಶ್ವರಪ್ಪಂಗಳ ಪಾವನ ಸನ್ನಿಧಾನಕ್ಕೆ ಶಿರಸಹಿತ ಸಾಷ್ಟಾಂಗ ನಮಸ್ಕರಿಸಿ, ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತದ ಪುಣ್ಯಭೂಮಿಯಲ್ಲಿ ಅಪರೂಪದ ಅನುಭಾವಿ ಸಂತರಾಗಿ ನಿಮ್ಮೆಲ್ಲರಿಗೆ ಉದ್ಧಾರ ಮಾಡಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳ ಸ್ಮರಣೆ ನಿಮಿತ್ತ ಮಾಡಿಕೊಂಡು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಆ ಪೂಜ್ಯರ ಪಾವನ ಸನ್ನಿಧಾನಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ತತ್ಸ್ವರೂಪರೇ ಆಗಿರ್ತಕ್ಕಂಥ ಅತಿ ಸರಳ ಸಜ್ಜನಿಕೆಯ ಮಹಾತ್ಮರು, ಅನುಭಾವಿಗಳು, ಆತ್ಮೀಯರು ಆದ ಡಾಕ್ಟರ್ ಅಮೃತಾನಂದ ಅಪ್ಪಂಗಳ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಶರಣೆಂದು, 13 ಮೈಲ್ದಿಂದ ಆಗಮಿಸಿರ್ತಕ್ಕಂಥ ಪೂಜ್ಯರಿಗೂ ಶರಣುಗಳನ್ನು ಸಮರ್ಪಿಸಿ, ಉಭಯ ಅನುಭಾವಿಗಳನ್ನು ಮೊದಲು ಮಾಡಿಕೊಂಡು ಪಾವನ ಸನ್ನಿಧಾನದಲ್ಲಿ ಪಾಲ್ಗೊಂಡು ಪವಿತ್ರವಾದ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಳ್ಬೇಕಂತೇನು ಕೂಡಿದಿರಲ್ಲ, ಸಮಸ್ತ ಶರಣು ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ವಿಷಯ ಗ್ರಾಮ ಸಂಸ್ಕೃತಿ. ವಿಶೇಷ ಏನು ಕಾರ್ಯಕ್ರಮದು ಅಂತ ಕೇಳಿದ್ರೆ, ಸಂಚಾರಿ ಸಂತರಾಗಿ ಮಾತೃಹೃದಯದ ಮಾಂತರಾಗಿ ಅಖಂಡ 82 ವರ್ಷ ಸ್ಥೂಲ ಶರೀರವನ್ನ ತಗೊಂಡು ನಾಡಿನಾದ್ಯಂತ ದೇಶ ವಿದೇಶದಲ್ಲೆಲ್ಲ ಸಂಚರಿಸಿ ಜ್ಞಾನದ ಹೊಳೆಯನ್ನೇ ಹರಿಸಿರತಕ್ಕಂಥ ಜ್ಞಾನಿಯೋಗಿಗಳ ಸ್ಮರಣೆ ಮಾಡಿಕೊಳ್ಳೋ ಸಲುವಾಗಿ ಇದೊಂದು ಅಪರೂಪದ ಕಾರ್ಯಕ್ರಮ. ತಾವೆಲ್ಲ ಅಪಗೋಳ ಕಾರ್ಯಕ್ರಮ ಕೇಳಿರಿ. ಅವ್ರ ಮುಖದಿಂದ ಬಂದಿರತಕ್ಕಂಥ ಅಮೃತವಾಣಿಯಿಂದ ತಾವೆಲ್ಲ ತೃಪ್ತಿ ಆಗಿದ್ದೀರಿ. ತತ್ಸ್ವರೂಪರೇ ಆಗಿ ನಮ್ಮ ಅಪ್ಪಗಳು ಬಹಳ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ಬಹುಶಃ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಏನು ಅಂತ ಕೇಳಿದ್ರೆ, ಗುರು ಮತ್ತು ಹಿರಿಯರನ್ನ ಕಂಡ ಕೂಡಲೇ ಕೈ ಮುಗಿಯೋದು ನಮ್ಮ ಸಂಸ್ಕೃತಿ ಮೊಟ್ಟ ಮೊದಲು. ಈಗ ಹೋಗ್ತಾ ನಮಸ್ಕಾರಿ ಗುರುಗಳಲ್ಲಕತ್ತಾರ. ಒಂದೇ ಕೈಲಿ ನಮಸ್ಕಾರಿ ಗುರುಗಳ ಹಿಂಗ ಅಂದ್ರ ಅರ್ಥ ಏನ್ರಿ? ನಿಮ್ಮನ್ನ ಒಂದಿನ ನೋಡ್ತೇವ್ರಿ ಅಂದಂಗ, ಹೌದಿಲ್ರಿ? ಆಮೇಲೆ ಫ್ಯಾಷನ್ ಮಾಡ್ಕೋತ ಹೋಗ್ತು ಬಗ್ಗೆ ಒಂಟು ಕೈಲಿ ನಮಸ್ಕಾರ, ಕಾಲಿಗೆ ಹಿಂಗೆ ಒಂದು ಕೈ ಹೆಚ್ಚು ನಮಸ್ಕಾರ ಎಲ್ಲಕತ್ತಾವ. ಮೊದಲು ದಿನ ಹಣಿ ಮುಟ್ಟಿ, 2ನೇ ದಿನ ಪಾದ ಮುಟ್ಟಿ, 3ನೇ ದಿನ ತೂಕಡಿಕೆ ಕಾಣಿರಣ್ಣ ಅಂತ ಶರಣರು ಹೇಳ್ಯಾರ. ಅವಾಗೆ 900 ವರ್ಷದ ಹಿಂದ ಹೇಳ್ಯಾರ ಅವರು. ನಾನು ಬಹುಶಃ ಹಿಂದಿನ ವೇದಿಕೆ ಒಳಗೆ ಶ್ರಾವಣದಾಗ ಹೇಳಿದ್ದೆ, ನೀವು ಸಾಧು ಸತ್ಪುರುಷರ ಸಂತರ ಶರಣರ ಮಹಾತ್ಮರ ಪಾದಿಗೆ ಬೀಳ್ಬೇಕಾಯ್ತು, ನಮಸ್ಕಾರ ಮಾಡ್ಬೇಕಾಯ್ತು ಅಂದ್ರೆ ಸಾಷ್ಟಾಂಗ ಹಾಕ್ಬೇಕು. ಅದ್ರಾಗ ಎರಡನೇ ಪರ ಏನಿಲ್ಲ. ಇದೇ ನಮ್ಮ ಸಂಸ್ಕೃತಿ. ಮತ್ತ ಮುಂಜಾನೆ ಎದ್ದು ಕೂಡ್ಲೆ ನಸಿಕನಾಗ ಯಾರು ಹೇಳ್ತಿರ್ಲ, ನಸಿಕನಾಗ 5 ಗಂಟೆಗೆ ಯಾರು ಹೇಳ್ತೀರಿ ಕೈ ಮಾಡ್ರಿ ಮ್ಯಾಲ. 1 2 3 4 ಕಾಯಿ ಜಾಲ ಕೂಟಾಗ್ಯಲ್ಲ. ಇದೇ ಅದು ನಮ್ಮದು. ಯಾರ ನಸಿಕನಾಗ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಭಗವಂತನ ಸ್ಮರಣೆ ಮಾಡಿ, ಹರ ಮತ್ತು ಗುರುವಿನ ಇಬ್ಬರನ್ನ ಸ್ಮರಣೆ ಮಾಡಿ ಮನೆಯೊಳಗಿರ್ತಕ್ಕಂಥ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಿರಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಬರೀ ಮೊಬೈಲ್ ದರ್ಶನ ಮಾಡಕತ್ತಾವ್ರಿ ಈಗ. ಒಟ್ಟು ಮೊಬೈಲ್, ಕೂತ್ರ ಮೊಬೈಲ್, ನಿತ್ರ ಮೊಬೈಲ್, ಮನ್ಕೊಂಡ್ರ ಮೊಬೈಲ್, ತಲೆ ಬಡ್ಡಾಗೆ ಮೊಬೈಲ. ಮತ್ತ ಅದರದೇ ದರ್ಶನ ಆಗುದಲ್ಲ ಮುಂಜಾನದ ಕೂಡ್ಲೆ. ಮಲಗುವಾಗ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತೀರಿ, ಹರ ಮತ್ತು ಗುರು ಇಬ್ರು, ಒಂದ್ ಕಡೆ ದೇವ್ರ ಒಂದ್ ಕಡೆ ಗುರು,
ದೇವ್ರು ಯಾಕೆ ಬೇಕು ಅಂತ ಕೇಳಿದ್ರೆ, ದೇವ್ರು ಯಾಕೆ ಬೇಕು ಅಂತ ಕೇಳಿದ್ರೆ, ನಮಗ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಕೊಟ್ಟಾನ ಪರಮಾತ್ಮ, ಅದಕ್ಕಾಗಿ ಪರಮಾತ್ಮನ ಸ್ಮರಣೆ ಮಾಡುದು, ಇದು ನಮ್ಮ ಸಂಸ್ಕೃತಿ. ಮತ್ತ ಪರಮಾತ್ಮ ಅಂದ ಕೂಡಲೇ ಒಂದು ಪ್ರಶ್ನೆ, ದೇವ್ರಂದ್ರೆ ಹೆಂಗಿರ್ತಾನ, ದೇವ್ರಂದ್ರೆ ಎಲ್ಲಿರ್ತಾನ, ದೇವ್ರಂದ್ರೆ ಹೆಂಗ ಅದಾನ ಅಂತ ಪ್ರಶ್ನೆ ಬರ್ತದಲ್ಲ. ದೇವ್ರಂದ್ರೆ ಹಿಂಗೆ ಅದಾನ, ದೇವ್ರಂದ್ರೆ ಇಲ್ಲೇ ಅದಾನ, ದೇವ್ರಂದ್ರೆ ಇದಕ್ಕೆ ತಾರ ಅಂತ ಹೇಳಿ ಕೊಡೋರು ಆ ಜಗತ್ತಿನೊಳಗ ನಮ್ಮ ಅಮೃತಾನಂದ ಅಪ್ಪರಂತ ಮಹಾತ್ಮರು. ಅದಕ್ಕಾಗಿ ಗುರುವಿನ ಸ್ಮರಣೆ, ಇದು ನಮ್ಮ ಸಂಸ್ಕೃತಿ. ಆಮೇಲೆ ಅಲ್ಲಿ ಬರೇ ಸಂಸ್ಕೃತಿ ಅಲ್ಲಾರ್ದೆ ಗ್ರಾಮ ಸಂಸ್ಕೃತಿ ಅಂದಾರ ಅವರು. ಗ್ರಾಮ ಅಂದ್ರೆ ಹಳ್ಳಿಗಳು. ಹಳ್ಳಿ ಸಂಸ್ಕೃತಿ ಏನಂತ ಕೇಳಿದ್ರೆ, ಚಂದಗೆ ಏನು ಅವಾಗಿದ್ರೆ 2019-20 ಮೊದಲ 2020 ಮೊದಲ ಎಲ್ಲ ಮಂದಿ ಊರಾಗಿರುವುದು ಅಂದ್ರೆ ಒಂದು ಫ್ಯಾಷನ್ ಆಗ್ಲಕತ್ತಿತ್ತದ. ಊರಾಗ ಹೋಗಿ ಮನಿ ಕಟ್ಟಾನಂದ್ರೆ ದೊಡ್ಡ ಸಾಹುಕಾರ ಇವ, ಚಲೋ ಅಂದ್ರೆ ಒಂದು ಸ್ಥಾನ ಮೇಂಟೆನ್ಸ್ ಮಾಡ್ತಿದ್ದ. ಆಮೇಲೆ ಹಳ್ಳಿ ಬಿಟ್ಟು ಪ್ಯಾಟಿಗೆ ಹೋಗ್ಯಾನಂದ್ರ, ಬೆಂಗಳೂರಿಗೆ ಹೋಗ್ಯಾನ, ಮುಂಬೈಗೆ ಹೋಗ್ಯಾನ, ಪುಣಾಕ್ ಹೋಗ್ಯಾನಂದ್ರ, ನನ್ನ ಮಗ ಪುಣಾದಾಗ ಕಾಲರ್ ಹಾರಿಸ್ಕೊತ ತಿರ್ಗಾಡ್ತಿದ್ವ ಊರಾಗ. ಇವ ಯಾರು? ಅಪ್ಪನ ಮಗ, ಇದು ಮಗನ ಅಪ್ಪ. ಮಗನ ಅಪ್ಪ. ಈಗ ಏನಾಯ್ತು ಅಂತ ಕೇಳಿದ್ರ, ಯಾವಾಗ ಕೊರೋನಾ ಕೋವಿಡ್ 1ನೇ ಲಾಟ್ 2ನೇ ಲಾಟ್ ಅಂತ ಜಾಡಿಸ್ದಲ್ಲ, ತುಸು ಜಾಡ್ಸ್ಯಾನವ. ಇನ್ನ ಸ್ವಲ್ಪ ಜಾಡ್ಸ್ಯಾನ. ಇನ್ನ ಮುಂದದ ಮಾಣಿಕ್ಯಾಳ ಆಟ ಗೊತ್ತೈತಿಲ್ರಿ ಮಾಣಿಕ್ಯಾಳ ಆಟ. ಇನ್ನ ಅಂದಿನ ಹಿಡಿದು ಇಂದಿನ ತನಕ ಆಟೆ ಆಗಿಲ್ಲತ್ತ ಅಲ್ಲಿ. ಇನ್ನ ಮುಂದದ ಮಾಣಿಕ್ಯಾಳ ಆಟ 2026 ಜನವರಿ 5 ತಾರೀಕು 2026 ಜನವರಿ 5 ತಾರೀಕದ ಬರೂ ನವೆಂಬರ್ ಹಿಡ್ಕೊಂಡು, ಅಂದ್ರೆ 2026 ನವೆಂಬರ್ ಹಿಡ್ಕೊಂಡು 2032 ತನಕ 7 ವರ್ಷನಾಗ ಇದ್ರಾಗಿಂದ 60% ಜಾಡ್ಸೋದಾನ. ಏನೇನು ನೋಡ್ತೀರಿ ನೋಡ್ರಿ. ಗ್ರಾಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಏನದ, ಪರಂಪರೆ ಏನದ, ತಾಯಿ ತಂದಿ ಗುರು ಹಿರಿಯರು ದೇವ್ರ ದಿಂಡ್ರ. ಕೆಲವೊಂದು ಕಂಪನಿ ದೇವ್ರೇ ಇಲ್ಲಲ್ಲಕತ್ತಾವ, ಕೆಲವೊಂದು ಕಂಪನಿ ಗುರುಗಳೇ ಇಲ್ಲಲ್ಲಕತ್ತಾವ, ಕೆಲವೊಂದು ಕಂಪನಿ ಮಠ ಕಡೆಗೆ ಹೋಗಲಾಗ್ಯಾವ. ಹಿಂಗೆಲ್ಲ ನಡೆದ. ಇದು ಸಂಸ್ಕೃತಿ ಅಲ್ಲ. ಸಾಯಂಕಾಲ 6 ಗಂಟೆ ಆದ್ರೆ ಸಾಕು, ಕೈಕಾಲ ಮುಖ ತಕ್ಕೊಂಡು ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಊರಾಗೆ ಮಠ ಎಲ್ಲೈತಿ ಮಠಕ್ಕೆ ಹೋಗ್ತಿದ್ರು, ಹೌದಿಲ್ರಿ? ಆಮೇಲೆ ಪುರಾಣ ಪ್ರವಚನ ಸತ್ಸಂಗ ಭಜನ ಕೀರ್ತನೆ ಎಲ್ಲಿ ನಡೆದ ಅಲ್ಲಿ ಹೋಗಿ ಕೂಡ್ತಿದ್ರು. ತಾವು ಹೋಗುದು ಅಷ್ಟೇ ಅಲ್ಲ, ತಮ್ಮ ಜೊತೆ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಹೋಗ್ತಿದ್ದಾರಲ್ಲ, ಇದು ಸಂಸ್ಕೃತಿ. ಈಗ 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 ಹೊತ್ತು ಮುಳುಗಿದ್ರು ಸಾಕು, ಕೈಯಾಗ ರಿಮೋಟ್ ಹಿಡ್ಕೊಂಡು ಟಿವಿ ಮುಂದೆ ಕೂತು ಅಂದ್ರೆ ಈ ಕಂಪನಿ ಧಾರಾವಾಹಿ ನೋಡ್ತಾವು, ಈ ಕಂಪನಿ ಒಳಗಿಂದ ಅರ್ಧ ದಾರದ ಅಂಗಡಿ ಹೋಗ್ತಾವು. ಇದು ಸಂಸ್ಕೃತಿ. ಮತ್ತ ಈ ಕಂಪನಿ ಅಪ್ಪನ ಕಂಪನಿ ಬಿಟ್ಟು ಅವ್ವನ ಕಂಪನಿನೂ ಕುಡಿಲಾಕತ್ತದ್ರಿ ಈಗ. ಹ್ಞೂರಿಪ್ಪ, ನಾನು ನಿನ್ನ ನೋಡಿದ್ರಿ ಡಿಸೆಂಬರ್ 31 ರಾತ್ರಿ ರೀ, ಬೆಂಗಳೂರದಾಗ ಹಾದಿ ಬೀದ್ಯಾಗ ಕುಡಿದು ಎಲ್ಲಿ ಬೇಕಾದ್ರೆ ನಿಶೆ ಹೆಚ್ಚಾಗಿ ಹಾದಿ ಮೇಲೆ ಬಿದ್ದು ಒದ್ದಾಳಕತ್ತಾವ ಹೆಣ್ಮಕ್ಳು. ಇದು ಸಂಸ್ಕೃತಿನ? ಯಾಕೆ ಹಿಂಗಾಗ್ಲಕತ್ತದಂದ್ರೆ, ತಾಯಿ ತಂದಿ ನಾವು ಯಾರ್ಯಾರು ಇಲ್ಲಿ ಇದ್ದವ್ರು, ಯಾರ್ಯಾರು ಮಕ್ಕಳು ಹಡ್ದವ್ರು, ಯಾರು ತಾಯಿ ತಂದಿ ಇದಿರಲ್ಲ, ತಾಯಿ ತಂದಿ ಸ್ಥಾನದಾಗ ಇದ್ದವ್ರು ನಾವು ತಪ್ಲಕತ್ತೇವಿ. ಯಾಕಂದ್ರೆ ನಮಗೆ ಯುವತಿ ಹಚ್ಕೊಳ್ಳೋದು ಗೊತ್ತಿಲ್ಲ. ಯಾರ ಮನ್ಯಾಗ ತಾಳ ತಂಬೂರಿ ಇಲ್ಲ. ಸಾಯಂಕಾಲ ಆದ ಕೂಡಲೇ ಭಜನೆ ನೋಡ್ರಿ. ಮಠಕ್ಕೆ ಹೋಗ್ಬೇಕಂತೇನಿಲ್ಲ, ಮನೆಯೊಳಗ ಮಾಡ್ರಿ. ಮನ್ಯಾಗ ದೇವ್ರ ಜಗಲಿ ಐತಿಲ್ರಿ, ಪೂಜೆ ಮಾಡ್ತಿರಲ್ಲ, ಸಾಯಂಕಾಲ ದೀಪ ಹಚ್ತಿರಲ್ಲ, ದೀಪ ಹಚ್ಚದ ಕೂಡಲೇ ಮನ್ಯಾಗಿನವ್ರು ಎಲ್ಲಾರು ಕೂಡಿ ಜಗಲಿ ಅಂತ ಕೂತು ಒಂದಿಷ್ಟು ನಾಮಸ್ಮರಣೆ ಮಾಡ್ರಿ. ಇದು ಸಂಸ್ಕೃತಿ. ಇನ್ನು ಮನೆ ಬಿಟ್ಟು ಹೊರಗೆ ಬಂದ ಕೂಡಲೇ ಸ್ವಚ್ಛ ಅಂಗಳ ಕಸ ಹೊಡೆದು, ಅಂಗಳಕ್ಕೆ ಒಂದಿಟ್ಟು ನೀರು ಹೊಡೆದು, ಒಂದಿಟ್ಟು ರಂಗೋಲಿ ಹಾಕಿ, ಅಂಗಳಾಗ ಒಂದು 4 ಹೂವಿನ ಗಿಡ ಹಚ್ಚಿ, ಮನೆಗೆ ಯಾರೇ ಬಂದ್ರಂದ್ರೆ, ಹಾದಿಗೆ ಹೋಗೋರು ಯಾರು ನಮ್ಮ ಮನೆ ಮುಂದೆ ಹಾಯ್ದ್ರಂದ್ರೆ, ಹಿಂಗೆ ಹೊಳ್ಳಿ ಮನೆ ಕಡೆಗೆ ನೋಡಿದ್ರಂದ್ರೆ ಎಷ್ಟು ಸುಂದರ ಇಟ್ಟಾರಪ್ಪ, ಎಷ್ಟು ಚಂದ ಇಟ್ಟಾರ ಮನಿ ಅಂತ ಅವ್ರ ಮನೆ ಅಂಗಳದಾಗ ಒಂದು ಕ್ಷಣ ನಿತ್ತು ನೋಡಬೇಕು. ಹಂಗೆ ಬದುಕುದು ಅದು ಗ್ರಾಮೀಣ ಸಂಸ್ಕೃತಿ. ಆಮೇಲೆ ತಾಳಿ ಹೊಡೆದಿರಿ ನೀವು, ಅದ್ರ ನಿಮ್ಗೆ ಹೇಳ್ತೀನಿ. ನಿಮಗೀಗ ಅಂಗಳ ಬಿಟ್ಟು ಮುಂದಕ್ಕೊಂದು ಸ್ವಲ್ಪ ಬಂದ ಬ್ಯಾಗ, ಮನಿ ಮುಂದೊಂದು 10-15-20 ಫೂಟ್ ಅಂಗಳ, ಅದನ್ನ ಬಿಟ್ಟು ಮುಂದೆ ಬಂದ ಕೂಡಲೇ ಅಂಗಳದಾಗ ಏನಿರಬೇಕು ಅಂತ ಕೇಳಿದ್ರೆ ಒಂದು ಆಕಳ ಇರಬೇಕು. ಆಕಳ ಅದು ನಮ್ಮ ಗ್ರಾಮೀಣ ಸಂಸ್ಕೃತಿ. ಅದಾವ್ರೆ ಮನಿ ಮುಂದೆ, ಎಲ್ಲಾರ ಮನಿ ಮುಂದೆ. ಈಗ ತಾಳಿ ಕಮ್ಮಿ ಆದೂರಿ. ಯಾಕೆ? ಆಕಳ ಇಲ್ಲೋ ಯಪ್ಪ ನೀ ಏನ್ ಹೇಳಕತ್ತಿ ಅಂದ್ರ ಅವರು
ಆಕಳ ಅದಾವನವ್ರು ಅದಾರಿದ್ರಾಗ ಯಾ ಆಕಳ ಕಟ್ಟಾರ ಅಂದ್ರ ಬಾ 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 ಅಂತದದು. ಅದ್ರ ಮೋತಿ ನೋಡ್ದ ಕೂಡ್ಲೆ ದರಿದ್ರ ಚಾಲ ಆತು, ಮುಂದೆ ಹೋಗೋ ಕೆಲಸ ಆಗಲ್ಲ, ದೆವ್ವ ಅದು. ನಾ ಹೇಳಿ ನಿಮಗೆ ಇರ್ಲಿ, ಅದು ಬೇಡ ನಂಗಿಲ್ಲ, ಹಾಲು ಹಾಕ್ರಿ ಮಾರಿ ರೊಕ್ಕ ತಗೋರಿ. ರೊಕ್ಕ ತಗೊಂಡು ಚಂದಾಗೆ ಪ್ರಪಂಚ ಮಾಡಿ ಬಾಳೆ ಮಾಡ್ರಿ. ಹಾಲು ಮಾರಿ ಹಾಲು ಕುಡಿದು ರಾತ್ರಿ 12-1 ಮನೆಗೆ ಬರ್ಲಾಕತ್ತಾವ ಇವು. ಬೇರೆ ಇದು ಸಂಸ್ಕೃತಿ ಅಲ್ಲ. ಮನಿ ಅಂಗಳದಾಗ ಒಂದು ಆಕಳ ಕಟ್ಟಿ ಮುಂಜಾನೆ ಎದ್ದ ಕೂಡ್ಲೆ ಆಕಳ ಪೂಜಾ ಮಾಡೋ ಸಂಸ್ಕೃತಿ. ಆಮೇಲೆ ರೈತ ಅದಾನಂದ್ರ ಚಂದಾಗೆ 2 ಎತ್ತುಗಳ ಕಟ್ಟಿ ಆ ಎತ್ತ ಹೂಡಿ ಹೊಲದಾಗ ಕೆಲಸ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ. ಆಮೇಲೆ ನಮ್ಮ ಅವುಗಳು ಬೀಸುಕಲ್ಲ ಒಳ್ಳ ಅದಾವ ಎಲ್ಲಾರ ಮನ್ಯಾಗ ಅದಾವಪ್ಪ. ಮನ್ನಬೇಕು ಅವ ಹೇಳ್ದಳು, ನಾ ಅಲ್ಲಿ ಹುಣಸಾಳಕ್ ಕಾರ್ಯಕ್ರಮಕ್ಕೆ ಹೋಗಿದ್ನಿ, ಗೋಕಾಕ್ ಹುಣಸಾಳಕ, ಅಲ್ಲಿ ಹೇಳ್ದಳು ಒಬ್ಬಕ್ ಅವ ಅದಾವಪ್ಪ. ಮತ್ತೆ ಏನೇನು ಮಾಡ್ತೀರಿ ಒಳ ಬೀಸುಕಲ್ದಾಗ ಕೇಳಿದೆ. ಏನಿಲ್ಲಪ್ಪ, ಮಗನ ಹೇಳ್ಯಾಗ ಒಳ್ಳಾಕಲ್ಲ ಪೂಜಾ ಮಾಡ್ಲಾಕಪ್ಪ ಸಂಸ್ಕೃತಿ. ಪುಂಡಿ ಪಲ್ಯದ ಮಾಡ್ತಿರ್ಲಿ ಮನ್ಯಾಗ ಊಟಕ್ರಿ, ಪುಂಡಿ ಪಲ್ಯದ ಕುದಿಸ್ತಿರಲ್ಲ, ಪುಂಡಿ ಪಲ್ಯ ಒಣಗಿ ಉಣ್ತೀನಿ ಅನ್ನೋರ್ ಕೈ ಮಾಡ್ರಿ ಮ್ಯಾಲ. ಪುಂಡಿ ಪಲ್ಯ ನುಚ್ಚ ಹಾಕ್ತಿರಲ್ಲ ನೀವು ಮಾಡೋರು ಅಲ್ಲಪ್ಪ. ಪುಂಡಿ ಪಲ್ಯ ಅವರು ಸುಮ್ಕೊಂಡ್ರಿ ನೀವು. ಪುಂಡಿ ಪಲ್ಲಿಗೆ ಏನೋ ನುಚ್ಚ ಹಾಕೋದು ಬಿಟ್ಟು ಅಕ್ಕಿ ಹಾಕ್ಲಕತ್ತಿರಲ್ಲ, ನಮ್ಮಷ್ಟು ದರಿದ್ರೆ ಯಾರಿಲ್ಲ ಜಗತ್ತಿನಾಗ. ನಾ ಹೇಳ್ತೀನಿ, ಅದು ಸಂಸ್ಕೃತಿ ಅಲ್ಲದು. ಚಂದಾಗೆ ಬಿಸುಕಲ್ದಾಗ ಒಂದು ಬಗಸಿ ಜೋಳ ಒಡೆದು ಅದ ನುಚ್ಚ ತಂದು ಪುಂಡಿ ಪಲ್ಲಿಗೆ ಹಾಕಿ ಕುದಿಸಿ ತಿನ್ಬೇಕು. ಚಜ್ಜಿ ರೊಟ್ಟಿ ಪುಂಡಿ ಪಲ್ಲಿ ಬಡತಾನ ಬಡದ್ ಚಂದ ಕೆಲಸ ಮಾಡಿ ಬೆವರು ಸುರಿಸಿ ಎಲ್ಲಿ ಮನ್ಕೋತಾನ ಅಲ್ಲಿ ನಿದ್ದೆ ಹತ್ತಿತ್ತು. ಅದು ನಮ್ಮ ಹಳ್ಳಿ ಸಂಸ್ಕೃತಿ. 10,000 ಪಲಂಗದ ಮ್ಯಾಲ 4,000 ಗಾದಿ ಅದ, 3,000 ಫ್ಯಾನ್ ಅದ. ಇಟ್ಟೆಲ್ಲ ಆದ್ರೂ ನಿದ್ದೆ ಹತ್ತಲ್ದಲ್ಲ, ಇದು ಸಂಸ್ಕೃತಿ ಅಲ್ಲ. ಬಾಳ ಬರೇ ಹೇಳೋರು ಹೇಳೇ ಸತ್ತಾರ, ಕೇಳೋರು ಕೇಳೇ ಸತ್ತಾರ. ಈ ಜಗತ್ತು ಉದ್ಧಾರ ಆಗಂಗಿಲ್ಲ ಅಂತ ಹೇಳ್ತಿದ್ರು ಗುರುಗಳು, ನಮ್ಮ ಗುರುಗಳು. ನೋಡ್ರಿ, ಹೇಳುದು ಕಡಿಮೆ ಆಗಬೇಕು, ಮಾಡುವುದು ಹೆಚ್ಚಾಗಬೇಕು. ಗ್ರಾಮೀಣ ಸಂಸ್ಕೃತಿ ನೋಡ್ಬೇಕಾಗಿತ್ತು ಅಂದ್ರ ನಮ್ಮ ಸಮೀಪದೊಳಗ ಈಗ ಕಣೇರಿ ಮಠಕ್ಕೆ ಹೋಗ್ಬೇಕು. ಹಂಗ ಹಂತಿ ಹೊಡಿತಿದ್ರು. ಆಮೇಲೆ ಒಳ್ಳ ಬಿಸುಕಲ್ಲಿಂದ ಏನಿತ್ತು, ಆಮೇಲೆ ನೀರು ಸೇದು ಬಾಯಿ ಒಳಗಿಂದ ನೀರು ಸೇದಿ ತೆಗಿತಿದ್ರು. ಆಮೇಲೆ ಎಲ್ಲೆಲ್ಲಿ ಆಶ್ರಮಗಳದ ಅಲ್ಲೆಲ್ಲ ನಿರಂತರ ಸತ್ಸಂಗಗಳು ನಡೀತಿದ್ದು. ಆಮೇಲೆ ಗುರುಗಳ ಕಂಡ ಕೂಡ್ಲೆ ಉದ್ದಕ್ಕೆ ಬೀಳ್ತಿದ್ರು. ಮುಂಜಾನೆ ಕೂಡ್ಲೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ರು. ಪ್ರತಿಯೊಬ್ರು ಹಣಿ ಮೇಲೆ ವಿಭೂತಿ ಹಚ್ಚಿಕೊಂಡು ಶಿವನಾಮ ಸ್ಮರಣೆ ಮಾಡ್ತಿದ್ರು. ಆಮೇಲೆ ಅಪ್ಪಿ ತಪ್ಪಿ ನೀವೇನು ಗಂಡಾಳ ಕಂಪನಿ ಅದಿರಲ್ಲ, ನೀವೇನು ಹಗರಲ್ಲಪ್ಪ ನಮ್ಮ ಅಪ್ಪಗಳೇ, ನಿಮ್ಗೊಂದು ಕೈ ಮುಗಿದು ವಿನಂತಿ ಮಾಡ್ತೀನಿ, ಸಂಜೆ 6, 6:30, 7 ಒಳಗಡೆ ಮನೆಗೆ ಬಂದು ಹೆಂಡ್ರ ಮಕ್ಕಳು ಕೂಡ ಮನ್ಯಾಗ ಚಂದಾಗಿ 1-2 ರೊಟ್ಟಿ ತಿಂದ್ರಿ ನಮ್ಮ ಅಪ್ಪಗಳೇ. ಇದು ಗ್ರಾಮೀಣ ಸಂಸ್ಕೃತಿ. ಇದನ್ನ ಬಿಟ್ಟು ಅವ್ರು ತಾಳಿ ಒಟ್ಟ ಹೊಡೆಯಲ್ರಿ. ಅವ್ರು ತಾಳಿ ಹೊಡೆದ್ರೆ ಆಣಿ ಮಾಡ್ದಂಗ ಆಕೈತಿ ಅಂತ ಅವ್ರಿಗೆ ಗೊತ್ತೈತ್ರಿ. ನಮ್ಮ ಅಪ್ಪಗಳು ಇದ್ರ 50% ನಾ ಹೇಳಬಿಡ್ತೀನಿ. ಯಬಶಾಳೆ ಅಂದ್ರು ಯಾಕ ತಿಳ್ಕೊರಿ, 50% ಮಂದಿಗೆ ನಮ್ಮ ಅಪ್ಪಗಳಿಗೆ ಅವ್ವಗಳು ಮಾಡಿದ್ದು ಅಡಿಗೆ ರುಚಿ ಹತ್ತಲ್ದು ಮನ್ಯಾಗ. ಎಲ್ಲಿ ಹೋಗ್ತಾರ್ರಿ ಊಟಕ್ಕ? ದಾಬಾದಾಗ ಹೋಗಿ ಊಟ ಮಾಡೋದು ನಮ್ಮ ಗ್ರಾಮೀಣ ಸಂಸ್ಕೃತಿ. ಚಂದಾಗೆ 2 ರೊಟ್ಟಿ ಪುಂಡಿ ಪಲ್ಯ ಏನೇ ಇರಲಿ, ಆ ಚಟ್ನಿ ಈ ಚಟ್ನಿ ಕುಡ್ತಿರಿಲ್ಲೇ ಚಟ್ನಿ ಅದ ಮನ್ಯಾಗ ಕುಟ್ತಿರಿ. ಖರೆ ಎಲ್ಲ ಮಿಕ್ಸರ್ನಾಗ ಹಾಕಿ ಕುಟ್ಲಕತ್ತೀರಿ. ಅದು ಹೊಟ್ಟೆ ಹತ್ತಂಗಿಲ್ಲ. ತಿಂದ ಕೂಡ್ಲೆ ಟ್ರೇ ಆ ಕಡೆ ಮಿಕ್ಸರ್ ಹಾಕಿ ಚಟ್ನಿ ಕುಟ್ಟಬೇಡ್ರಿ. ಮಿಕ್ಸರ್ ಹಾಕಿ ಶೇಂಗಾ ಅದನ್ನ ಇದು ಮಾಡಬೇಡ್ರಿ, ಕುಟ್ಟು ಮಾಡಬೇಡ್ರಿ. ಅದು ಒಳ್ಳಾಗ ಅಥವಾ ಕಲಿತ್ಗೋಲ್ದಾಗೆ ಶೇಂಗಾ ಹರಿಬೇಕು, ಕಲಿತ್ಗೋಲ್ದಾಗೆ ಚಟ್ನಿ ಕುಟ್ಟಬೇಕು. ಚಟ್ನಿ ಯಾವ್ಯಾವ ಕುಟ್ಟಬೇಕಂದ್ರ ದಿನ ಗಜರಿಕಾಯಿ ಚಟ್ನಿ ಕುಟ್ರಿ, ಒಂದಿನ ಹೀರಿಕಾಯಿ ಚಟ್ನಿ ಕುಟ್ರಿ, ಒಂದಿನ ಕೆಂಪು ಮೆಣಸಿಕಾಯಿ ಚಟ್ನಿ ಕುಟ್ರಿ, ಒಂದಿನ ಹಸಿ ಮೆಣಸಿಕಾಯಿ ಚಟ್ನಿ ಕುಟ್ರಿ. ಒಂದಿಟ್ಟು ಕೈ ಮ್ಯಾಲ ಕೈ ರೊಟ್ಟಿ ಮಾಡಿ ಅದ್ರ ಮ್ಯಾಲ ಒಂದಿಟ್ಟು ಚಟ್ನಿ ಇಟ್ಟು ಕುಡ್ತಿದ್ದಳಲ್ಲ ನಮ್ಮ ಅಜ್ಜಿ, ಅದು ಗ್ರಾಮೀಣ ಸಂಸ್ಕೃತಿ. ಕೈ ರೊಟ್ಟಿ ಯಾರು ಉಣ್ತೀರಿಪ್ಪ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಇವೆಲ್ಲ ಹಳ್ಳಿ ಸಂಸ್ಕೃತಿ ಒಳಗೆ ಅವೆಲ್ಲ ಇದ್ದು. ಆಮೇಲೆ ಹೊಲಗಳಿಗೆಲ್ಲ ಚಂದಾಗೆ ಆಕಳದ ಬಗ್ಗೆ ಹೇಳಿನಲ್ಲ ನಿಮಗೆ. ಮನಿಗೆ 1 ಆಕಳ ಕಟ್ರಿ. ಇವತ್ತ ಅಪ್ಪವ್ರ ಕಾರ್ಯಕ್ರಮ, ಅಪ್ಪವ್ರ ಸ್ಮರಣೆ ಮಾಡೋ ಸಲುವಾಗಿ ನಾವು ಕೂಡಿದೇವಿ. ಸಿದ್ದೇಶ್ವರ ಅಪ್ಪವ್ರ ಆಶ್ರಮ, ಸಿದ್ದೇಶ್ವರ ಅಪ್ಪವ್ರ ಸನ್ನಿಧಾನದಾಗ ಪ್ರಮಾಣ ಮಾಡಿ ಹೋರಿ. ಮನಿಗೆ 1 ಜವಾರಿ ದೇಸಿ ಆಕಳ ಕಟ್ರಿ. ಇದು ಸಾರ್ಥಕ ಆಗ್ತದೆ, ಗ್ರಾಮೀಣ ಸಂಸ್ಕೃತಿ ಉಳಿಸಂಗ ಆಕೈತಿ.
ಆಮೇಲೆ ಇನ್ನೂ ಇದ್ದು ಅವು ಆಷಾಢ ತಿಂಗಳು ಬಂದ ಕೂಡ್ಲೆ ಗುಳ್ಳವದು ಮಾಡಿ ಆಡ್ತಿದ್ರು. ಈಗ ಯಾರು ಗುಳ್ಳವದು ಮಾಡಿರಿ? ಮಾಡ್ತೀರಿ ಇವಾಗ ನೀವು ಶಾಣ್ಯಾರದಿರಿ. ಒಬ್ಬಕವ್ವ ಹಾಡ್ತಿಳತ್ರಿ, ಬಿಸ್ಗೊತ್ತು ಅಣ್ಣನ ಆರೆತ್ತ ತಮ್ಮನ ಮೂರೆತ್ತ ಹಡದಪ್ಪನೆತ್ತ 16. ದಿನ ಮುಂಜಾನೆ ಸಂಜೆಕ್ ಹೋಗಾಗ ನನ್ನಂತ ಒಬ್ಬ ಕೇಳ್ತಿದ್ರಿ ಹಾಡದನ. ಅಲ್ಲ ಮುದುಕಿ ದಿನಾ ಹಾಡ್ತೈತಿ. ಅಣ್ಣನ ಆರೆತ್ತ ತಮ್ಮನ ಮೂರೆತ್ತ ಹಡದಪ್ಪನೆತ್ತ 16. ಎಷ್ಟಾದ್ರಿ? ಅಣ್ಣನ 6 ತಮ್ಮನ 3 9 ಆದ್ರಿ. ಹಡದಪ್ಪನು 16 ಎಲ್ಲಾ ಕೂಡಿ 25 ಎತ್ರಿ. ಅವ ಅಂದ, ಯವ್ವ ನಿನ್ ತವ್ರ ಮನಿದ ಒಂದ್ ಜರ ಪತ್ತ ಕೊಡು ಅಂದ. ಯಾಕೆಪ್ಪ ಅಂದಳು. ಇಲ್ಲ ಒಂದ್ ಸ್ವಲ್ಪ ಹೋಗೇ ಬರ್ಬೇಕಾಗೈತಿವ, ಅರ್ಜೆಂಟ್ ಅದ ನನಗ, ಒಂದ್ ಸ್ವಲ್ಪ ಅಡ್ರೆಸ್ ಕೊಡ್ರಣ, ಹಿಂಗ ಹೋಗಪ್ಪ ಅಂತ ಹೇಳಿ ಹೇಳಿದಳು. ಅಲ್ಲಿಗೆ ಹೋದ, ತವ್ರ ಮನಿಗೆ ಹೋಗಿ ಅಮುಕ್ ಇವ್ರೇ ಏನ್ರಿ ಎತ್ ಕೇಳದ. ಬರೀಪ್ಪ ಅಂದ್ರು. ಹೋದ ಕೂಡಲೇ ಏನಿತ್ತು, ಒಂದು ಗ್ಲಾಸ್ನಾಗ ಮಜ್ಜಿಗೆ ಹಾಕಿ ಕೊಟ್ರು. ಮಧ್ಯಾಹ್ನ ಇತ್ತು ಬಿಸಿಲಾಗ. ಅದು ನಮ್ಮ ಗ್ರಾಮೀಣ ಸಂಸ್ಕೃತಿ. ಈಗ ಯಾರ ಮನ್ಯಾಗ ಮಜ್ಜಿಗೆ ಮಧ್ಯಾಹ್ನದಾಗ ಕುಡಿತೀರಿ? ಇಲ್ಲ. ಮಧ್ಯಾಹ್ನದಾಗ ಬಿಸಿಲಾಗ ಯಾರೇ ಬಂದ್ರು ಅಂದ್ರು, ಕೋಲ್ಡ್ ಡ್ರಿಂಕ್ಸ್ ತಗೊಂಡ್ ಬಾ, ಅದು ತಗೊಂಡ್ ಬಾ, ಇದು ತಗೊಂಡ್ ಬಾ. ಇದು ಚಾಲು ಆಗ್ಯದ ಕಂಪನಿ, ಫ್ರಿಜ್ ಕಂಪನಿ. ಇದು ಗ್ರಾಮೀಣ ಸಂಸ್ಕೃತಿ ಅಲ್ಲ. ಒಂದಿಟ್ಟು ಹರವ್ಯಾಗ ಒಂದಿಟ್ಟು ನೀರು ಹಾಕಿಟ್ಟು, ಇನ್ನೊಂದು ಮಣ್ಣಿನ ಮೆಗ್ಯಾಗ ಒಂದಿಟ್ಟು ಮಜ್ಜಿಗೆ ಹಾಕಿಟ್ಟು, ಮಧ್ಯಾಹ್ನ ಸಮಯದೊಳಗ ನಮ್ಮ ಮನೆಗೆ ಯಾರು ಬಂದ್ರಂದ್ರ ಒಂದಿಷ್ಟು ಗ್ಲಾಸ್ನಾಗ ಹಾಕಿ ಮಜ್ಜಿಗೆ ಕೊಡ್ತಿದ್ರು. ಒಂದೆರಡು ನಮ್ಮ ಹೊಲದಾಗ ಬೆಳೆದದ್ದೆ ಹಣ್ಣು ಹಂಪಲ ಕೊಡ್ತಿದ್ರು. ಇದು ಗ್ರಾಮೀಣ ಸಂಸ್ಕೃತಿ. ನಾವು ಇದ್ದುದೆಲ್ಲ ಗಿಡ ಕಡದು ಒಗದು, ಒಡ್ಡ ತೆಗೆದು ಒಗದು, ಹೊಲ ಲೆವ್ಲಿಂಗ್ ಮಾಡಿ, ಸಿಕ್ಕಾಪಟ್ಟಿ JCB ಬಂದಾವ ಅಂತೇಳಿ, ಡೋಜರ್ ಬಂದಾವ ಅಂತೇಳಿ ಹೊಲ ಎಲ್ಲ ಇದು ಮಾಡಿ ಸ್ವಚ್ಛ ಮಾಡಿ. ಮೊನ್ನೆ ಒಬ್ಬರು ಹೊಲಕ್ಕೆ ಹೋಗಿದ್ದೇನ್ರಿ, 28 ಎಕರೆ ಹೊಲ ರೀ ಅಪ್ಪಗಳು. ಯಾನೇನು ಮಾಡಿದಪ್ಪ ಹೊಲದಾಗ ಬೆಳೆಯೋಣ? 28 ಎಕರೆ ಎಲ್ಲ ಕಬ್ಬೆ ಹಚ್ಚುನ್ರಿ ಅಂದವ. ಆಯ್ತು, ಕಬ್ಬೆ ಹಚ್ಚನ್ ಟೀಕದಪ್ಪ. ಮುಂದಾನ ಕಬ್ಬಿನ ವಾಡಿನೇ ತಿನ್ನವೇನಂತನ. ನಾ ಹಿಂಗೇರಿ ಒರೇ ಮನುಷ್ಯ, ಅಡ್ಡ ಮನುಷ್ಯನೇ. ಒಂದ್ ಸ್ವಲ್ಪ ಏನಪ್ಪಾ ಬರುವ ವರ್ಷ ತನಕ ಕಬ್ಬಿನ ವಾಡಿನೇ ತಿನ್ನವೇನಂದ. ಯಾಕ್ರಿ ಅಪ್ಪ ಅವ್ರ ಕಬ್ಬು ಮಾರಿ ಬಿಲ್ ಬಂದ ಕೂಡ್ಲೆ 1-2 ಕ್ವಿಂಟಲ್ ಜೋಳ, 1-2 ಕ್ವಿಂಟಲ್ ಗೋಧಿ, ಆನನ್ ಹೊತ್ತಾವ ಎಲ್ಲ ಒಮ್ಮೆ ತರ್ತೇನ್ರಿ ಅಂದ. ತಂದೆ ಏನ್ ತಿಥಿಯಲ್ಲ, ಅದು ಎಲ್ಲಾ ಬರೇ ವಿಷಾನೇ ಐತೆ ಅದ್ರಾಗ. ನಿನ್ನ ಜೀವನ ನೀನೇ ಹಾಳ್ಕೊಂಡ್ ಮಾಡ್ಕೋತಪ್ಪ. ಅದು ಸಂಸ್ಕೃತಿ ಅಲ್ಲ. 28 ಎಕರೆ ಎಲ್ಲ ಕಬ್ಬು ಹಚ್ಚಲಕ್ ಹೋಗ್ಬೇಡ. ಒಂದು 4 ಎಕರೆ ಹೊಲ ಜೋಳ, ಗೋಧಿ, ಸಜ್ಜಿ, ನವಣಿ, ಎಳ್ಳ, ಮೂಕಣಿ, ಹುರುಳಿ ಇವೆಲ್ಲ ಹಾಕೋ ಸಲುವಾಗಿ ಒಂದು 4 ಎಕರೆ ಇಟ್ಕೋ. ಉಳ್ದದ್ದು ಏನಾರ ಮಾಡನಿ ಆ ಕಡೆ. 4 ಎಕರೆದಾಗ ನಮಗ್ ಮನಿಗೆ ಏನೇನ್ ಹತ್ತಾವ ಎಲ್ಲ ಬೆಳೆದು ಜವಾರಿ ಅನ್ನ ತಿಂದು, ಯಾರ ಮನಿ ಒಳಗೆ ಹೋಗೋಣ ಎಳ್ಳಿಲ್ಲ, ಯಾರ ಮನಿ ಒಳಗೆ ಹೋಗೋಣ ನವಣಿಲ್ಲ, ಯಾರ ಮನಿ ಒಳಗೆ ಹೋಗೋಣ ಚಲೋ ಜವಾರಿ ಜಾಳಿಲ್ಲ. ಇವು ಇಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲಿ ಅದರಿ? 5 ತಿಂಗಳು ಬೆಂಡಿಕಾಯಿ ಅದು ಯಾರು ತಿಂತೀರೇನು? 5 ತಿಂಗಳು ಬೆಂಡಿಕಾಯಿ ಅದು ಯಾರು ಹೊಲ್ದಾಗ ಅದಾವನು? ಇಲ್ಲ. ಜವಾರಿ ಬೆಂಡಿಕಾಯಿ ಬೀಜ ಬೇಕಾದ್ರೆ ಬರ್ರಿ, ನಾ ಕೊಡ್ತೀನಿ ನಿಮಗೆ. 5 ತಿಂಗಳಿಗೆ ಹಾಕಾವ್. ನೀವು ಹಚ್ಚು ಬೆಂಡಿಕಾಯಿ 15 ದಿನದಾಗ ಆಗ್ತದ್ರಿ. ಹೊತ್ತು ಮಿಡಿ ಆಗಿರ್ತೈತಿ. ಮುಂಜಾನೆ ಒಟ್ಟು ಉದ್ದಾಗಿ ನಿಂತಿರ್ತೈತಿ ಬೆಂಡಿಕಾಯಿ. ಅದನ್ನ ಹರ್ಕೊಂಡು ತಂದು ಇವ್ರು ಹೊಳ್ಕೊಂಡು ತಿಂತಾರ. ತಿಂದು ಎಲ್ಲಿ ಹೋಗುದು? ಅಲ್ಲೇ ಮತ್ತೆ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಪೆಷಲಿಸ್ಟ್ ಎಲ್ಲಿದಾನ ಅಲ್ಲೇ ಹೋಗುದು. ಇದು ಸಂಸ್ಕೃತಿ ಅಲ್ಲ. ನಾವು ಒಂದು ಮಾತು ಹೇಳ್ತೀನಿ ನಿಮಗೆ, ಒಟ್ಟು ಚಂದಾಗೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತಾಗ ಹೇಳೋದಕ್ಕೆ ಕಲೀರಿ. ಮೊದಲ ಹೇಳುತ್ತಾ ಭಗವಂತನ ನಾಮಸ್ಮರಣೆ ಮಾಡ್ರಿ. ನೆನೆಯುವುದು ಉದಯ ಕಾಲದ ಎಚ್ಚರಿಕೆಯೋಳು ವಿನುತ ಗುರುಮೂರ್ತಿಯನ್ ಬಳಿಕ ಉಮೇಶನ್ ಅಂಗ್ರಿಯನಂತ ನಿಜಗೊಂಡ್ರು ಬರೀತಾರ ಕೈವಲ್ಯ ಒಳಗ. ಮೊದಲ ಗುರುವಿನ ಸ್ಮರಣೆ ಮಾಡ್ರಿ, ಆಮೇಲೆ ದೇವರ ಸ್ಮರಣೆ ಮಾಡ್ರಿ, ಗುರು ಹಿರಿಯರ ನಮಸ್ಕಾರ ಮಾಡ್ರಿ, ಸ್ವಚ್ಛ ಅಂಗಳ ಕಸ ಹೊಡಿರಿ. ನಿಮ್ಮ ಮನೆ ಮುಂದೆ ಸ್ವಚ್ಛ ಅಂಗಳ ಕಸ ಹೊಡ್ಕೋತ ಹಚ್ಚಿಗೆ ದಂಡಿಗೆ ಹೋಗಿ ಮಗ್ಗಲ ಮನೆ ಕಿನ ಎದ್ದಿರಂಗಿಲ್ಲ, ಆಕಿನ ಮನೆ ಅಂಗಳ ಕಸ ಒತ್ತಿ ಬಂದ್ಬಿಡುದು. ಇದು ರೂಢಿ ಬಿದ್ದದ್ರಿ ನಮಗ. ಭಾಳ ಮಂದಿದ್ ಇದೇ ಅದ್ರಿ. ಹಂಗ ಬೇಡ. ನಿಮ್ಮ ಅಂಗಳ ಕಸ ಸ್ವಚ್ಛ ಹೊಡೆದು ರಂಗೋಲಿ ಹಾಕಿ ಭಗವಂತ ತಾನಾಗೆ ಬರಬೇಕು ಮನೆಗೆ. ಹಂಗ ಇರೋದು. ಆಮೇಲೆ ಆಕಳ ಪೂಜಾ, ಗುರು ಹಿರಿಯರ ವಂದನ, ಸತ್ಪುರುಷರು ಸಾಧು ಸಂತರ ಕಂಡಾಗ ದರ್ಶನ, ಸ್ಪರ್ಶನ, ಸಂಭಾಷಣೆ, ಇದ್ರದ್ದು 3 ಲಾಭ ತಗೊಳ್ಳೋದು. ಇದು ನಮ್ಮ ಗ್ರಾಮ ಸಂಸ್ಕೃತಿ. ಆಮೇಲೆ ಊರಾಗ ಗ್ರಾಮ ದೇವತೆಗಳದಾವಲ್ಲ, ಹಬ್ಬ ಹರಿದಿನಗಳದಾವಲ್ಲ, 12 ಅಮಾಸೆ, 12 ಹುಣಿವಿ, ಅದು ದೊಡ್ಡ ಕತ್ತಿ. ಅದು ಮತ್ತೆ ನೋಡೋಣ. ಆಮೇಲೆ ಪ್ರಸಂಗ ಬಂದಾಗ ಹೇಳ್ತೀನಿ ನಿಮಗೆ. ಯಾವಾಗ ನೀವು ನನಗೆ ಸಿಗ್ತೀರ ಅವಾಗ ನೋಡುನು. ಏನಿಲ್ಲ, ಊರಾಗ ಗ್ರಾಮ ದೇವತೆ ಮತ್ತು ಆಮೇಲೆ ಇವೇನು ಈಗ ಮೊನ್ನೆ ಎಳಾಮಸಿ ಚರಗ ಚೆಲ್ಲಿರಿಲ್ಲ ಯಾನಂದ್ರಿ ಚಜ್ಜಿ ರೊಟ್ಟಿ ಚೌಳಿಕಾಯಿ ಚೇಂಗ್ ಬಾಲು ಅಂತಾರ. ಚೌಳಿಕಾಯಿ ಒಣಗಿನ ಇದ್ದಿತ್ತಲ್ಲ, ಅವ್ವ ಬಂದಳು.
ಯಾನೇಪ ಯಾವ ಎಲ್ಲಿ ಹೊಂಟಿರಿ ತಂದನ ಯಪ್ಪ ಚರಗ ಚಲ್ಲಕ ಮತ್ತ ಅಲ್ಲಿ ಹೋಗಿ ಏನ್ ಅನ್ನೋದೇವ್ ಚಜ್ಜಿ ರೊಟ್ಟಿ ಚೌಳಿಕಾಯಿ ಚೇಂಗ್ ಬಲೋ ಪಾಂದಳ ನೋಡಂದಮ್ಮ ಅಂತೇಳಿ ನಾನು ಬುಟ್ಟಿ ಬಿಚ್ಚಿ ನೋಡ್ದೆ ಆ ಚಜ್ಜಿ ರೊಟ್ಟಾಗ ಚೌಳಿಕಾಯಿ ಪಲ್ಯನೇ ಇಲ್ಲ ಮತ್ ಚೇಂಗ್ ಬಲ ಹಂಗ ಅನ್ನಕಿ ಇದೇ ರೀ ಗ್ರಾಮೀಣ ಸಂಸ್ಕೃತಿ. ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡ್ಬೇಕಾಯ್ತು, ಪೂರ್ಣ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡ್ಬೇಕಾಯ್ತಂದ್ರ ಅಖಂಡ ವಿಶ್ವವೇ ಜಗತ್ತೇ ಮೆಚ್ಚಿ ಜಗತ್ತೇ ಭಾರತದ ಕಡೆ ಮುಖ ಮಾಡಿ ನೋಡುವಂತ ಹಿರಿದಾದ ಶ್ರೀಮಂತವಾಗಿರ್ತಕ್ಕಂಥ ಬಹು ದೊಡ್ಡದಾದ ಸಂಸ್ಕೃತಿ ನಮ್ಮದು. ಸಾಧು ಸತ್ಪುರುಷರ ಬೀಡು, ಪುಣ್ಯ ನದಿಗಳ ಬೀಡು, ಆಮೇಲೆ ರಾಮಕೃಷ್ಣ ಬಂದಿರತಕ್ಕಂಥ ಬೀಡು. ಮಣ್ಣು ಪೂಜೆ ಮಾಡೋದು, ಕಲ್ಲು ಪೂಜೆ ಮಾಡೋದು, ಗಿಡ ಮರಗಳನ್ನು ಪೂಜೆ ಮಾಡೋದು, ನಿಸರ್ಗವೆಲ್ಲ ಪೂಜೆ ಮಾಡೋದು, ಕಾಣುವಂತ ಎಲ್ಲದರೊಳಗ ಭಗವಂತನನ್ನ ಕಾಣುವಂತ ಸಂಸ್ಕೃತಿ ಯಾರ್ದಾರು ಇದ್ರ ಅದು ನಮ್ಮ ಸಂಸ್ಕೃತಿ, ಅದು ಭಾರತೀಯ ಸಂಸ್ಕೃತಿ, ಅದು ಗ್ರಾಮಗಳ ಸಂಸ್ಕೃತಿ. ಪುಣ್ಯಾತ್ಮರೇ, ಆ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರ, ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗಿತ್ತು ಅಂದ್ರ ಇಲ್ಲಿದ್ದವ್ರು ಎಲ್ಲರೂ ಅದನ್ನ ಆಚರಣೆಗೆ ತರ್ಲಕ್ಕ ಪ್ರಯತ್ನ ಮಾಡಬೇಕು. ಬಹಳ ಮಂದಿ ಆಚರಣೆ ಇಲ್ಲ, ಬರೀ ಹೇಳೋದೇ ನಡೆದದ. ಅದಕ್ಕಾಗಿ ಹಂಗಾಗ್ಬಾರ್ದು. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾಯ್ತು ಅಂದ್ರ ನಾವು ಇವತ್ತು ಏನು ಕುಡಿದೇವಲ್ಲ ಆ ಜ್ಞಾನಯೋಗಿಗಳ ಆತ್ಮಕ್ಕೆ ಅದು ಹೋಗಿ ಮುಟ್ಟಬೇಕಾಯ್ತು ಅಂದ್ರ ನಾವು ಅದನ್ನ ಆಚರಣೆಗೆ ತರಲೇಬೇಕು. 100ಕ್ಕೆ 100 ಎಲ್ಲರಿಗೆ ಆಗಂಗಿಲ್ಲ. 50% ಕಂಟ್ರೋಲ್ ಮಾಡ್ಲಕ್ಕ ಪ್ರಯತ್ನ ಮಾಡ್ರಿ. ಮೊಬೈಲ್ ಬಳಕೆ ಕಡಿಮೆ ಮಾಡ್ರಿ, ಟಿವಿ ಬಳಕೆ ಕಡಿಮೆ ಮಾಡ್ರಿ, ಅಲ್ಲಿ ಇಲ್ಲಿ ಕೂತ್ ಕಟ್ಟಿ ಮ್ಯಾಲ ಮಾತಾಡೋದು ಕಡಿಮೆ ಮಾಡ್ರಿ. ನಿಮ್ ಬಗ್ಗೆ ನೀವು ವಿಚಾರ ಮಾಡ್ಬೇಕು, ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ಕೊಂಡು ಏನದ ಇದು ನಮ್ಮ ತಳಹದಿ ಏನದ ಅದನ್ನು ಮಾಡ್ಕೋಬೇಕು. ಇನ್ನೊಂದು ಒಂದೇ ಮಾತು ಅರ್ಧ ನಿಮಿಷದಾಗ ಮುಗಿಸ್ತೀನಿ. ಬರೇ 5,000 10,000 ವರ್ಷದ ಸಂಸ್ಕೃತಿ ಅಲ್ಲ ನಮ್ಮದು, ಇದಕ್ಕೆ ಕೋಟಿ ಕೋಟಿ ವರ್ಷದ ಸಂಸ್ಕೃತಿ ಅದ ನಮ್ಮ ಭಾರತ ಇತಿಹಾಸಕ್ಕ. ಕೃತಾ ತ್ರೇತ ದ್ವಾಪರ ಕಲಿ. ಅತ್ರಿ ಋಷಿ ಅನುಸೂಯತ್ ಹೆಸರು ಕೇಳಿರಿಲ್ಲ? ಸತ್ಯವಾನ ಮಡದಿ ಸಾವಿತ್ರಿ ದೇವಿ ಕೇಳಿರಿಲ್ಲ? ಅಹಿಲ್ಯಾದೇವಿ ಗೌತಮ್ ಋಷಿ ಹೆಸರು ಕೇಳಿರಿಲ್ಲ? ಇವ್ರು ಯಾವಾಗಿದ್ರು ಅಂದ್ರೆ ಸತ್ಯಯುಗದಾಗಿದ್ರು, ಕೃತಾಯುಗದಾಗಿದ್ರು. ಅಂದ್ರ ಕೃತಾಯುಗಕ್ಕೆ 17,28,000 ವರ್ಷ, ಮುಂದೆ ತ್ರೇತಾಯುಗಕ್ಕೆ 12,96,000 ವರ್ಷ, ದ್ವಾಪಾರ ಯುಗಕ್ಕೆ 8,64,000 ವರ್ಷ, ಕಲಿಯುಗಕ್ಕೆ 4,32,000 ವರ್ಷ ಆಯುಷ್ಯದ. ಕಲಿಯುಗಕ್ಕೆ ಈಗ 5,125 ವರ್ಷ ಆಯ್ತು. ಇದನ್ನ ಬಿಡುನು. ದ್ವಾಪಾರ, ತ್ರೇತಾ, ಕೃತ 3 ಯುಗ ಕೂಡಿ 37 ಲಕ್ಷ ವರ್ಷ ಆಗಿ ಹೋಗ್ಯದ ಅದಕ್ಕೆ ಆಯುಷ್ಯ. ಅಂದಿನೋರ್ದು ಐತಿ ಇದು ಸಂಸ್ಕೃತಿ. ಈಗ ಕಲಿಯುಗದ ಕಲಿಪ್ರಭಾದಿಂದಾಗಿ ಒಂದು ಸ್ವಲ್ಪ ನಾವು ಎಲ್ಲೋ ಎಡವಲಕತ್ತಿದೆವು, ಎಡಕ್ಕ ಬಲಕ್ಕ ಹೊಂಟಿದ್ದೇವೆ, ಒಂದು ಸ್ವಲ್ಪ ಹೊಂಟಿದ್ದೇವೆ. ಅದನ್ನ ನಮಗೆ ತೀಡಿ ಹೇಳೋ ಸಲುವಾಗಿ ಮಹಾತ್ಮರ ಅವತಾರ. ಅಂಥವರಲ್ಲಿ ಒಬ್ಬ ಅಪ್ರತಿಮ ಸಂತರು ಜ್ಞಾನಯೋಗಿಗಳು ಆಗಿ ಹೋದ್ರು. ಶರೀರ ಹೋಗಿರ್ಬೇಕು, ಖರೆ ಅವರ ಆತ್ಮ ಇಲ್ಲೇ ಅದ. ಪಂಚಮಹಾಭೂತಗಳಲ್ಲೆಲ್ಲ ನನ್ನ ನೋಡ್ರಪ್ಪ, ಕಾಣ್ರಪ್ಪ, ಆರಾಧನೆ ಮಾಡ್ರಪ್ಪ ಅಂತ ಹೇಳಿ ಹೋಗಿದಾರ ಅಂದ್ರ ಸಾಮಾನ್ಯ ಮಾತಲ್ಲ. ಇಲ್ಲೇನು ನಾವು ಇವತ್ತು ಗುರುದೇವಾಶ್ರಮ ಬಾಲಗಾಂವದಾಗ ಕೂಡಿದೇವಲ್ಲ, ನಿಮ್ಮ ಮಧ್ಯದೊಳಗ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳು ಅದಾರ ಸಾಕ್ಷಾತ್ ಅಂತ ತಿಳ್ಕೊಂಡೆ ಇದು ನಡೆದೈತಿ ಕಾರ್ಯಕ್ರಮ. ಇದಿಷ್ಟು ತಲೆಯಾಗಿಟ್ಟುಕೊಂಡು ತಾವೆಲ್ಲ ಗುರುಗಳ ಮಾರ್ಗದರ್ಶನದಾಗ ನಡಿಲಕ್ಕೆ ಪ್ರಯತ್ನ ಮಾಡೋನು. ನಾವು ನೀವು ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಇಲ್ಲಿ ಇವತ್ತು ಕೂಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಸಿದ್ದೇಶ್ವರ ಅಪ್ಪಗಳು ಏನ್ ಮಾಡ್ಲಿ ಅಂತ ಕೇಳಿದ್ರೆ ಅಂತ ಒಳ್ಳೆ ಸದ್ಬುದ್ಧಿಯನ್ನ ಕರುಣಿಸಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಅಗ್ರೂಪ ಸೇವೆಯನ್ನ ಸದ್ಗುರು ಚರಣ ಕರ್ಪಣೆ ಮಾಡ್ತಾ ಇದ್ದೀನಿ. ಹರಓಂ ತತ್ಸತ್. ಧನ್ಯವಾದಗಳು ಪ್ರಶಾಂತ್ ಮಹಾರಾಜರಿಗೆ. ಈಗ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯರು ಪೂಜ್ಯರು ಭರತ ಸ್ವಾಮಿಗಳು ಅವರಿಂದ ಆಶೀರ್ವಚನ.